ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ವೀಕೆಂಡ್ ಈವ್ನಿಂಗ್ ಹೊರಗಡೆ ಬಂದಿದ್ದೀವಿ. ಎಲ್ಲಿಗೋ ಹೋಗ್ತಾ ಇದೀವಿ. ಅಭಿ ಫುಲ್ ಖುಷಿಯಾಗಿದ್ದಾನೆ. ಎಲ್ಲಿಗಂದ್ರೆ ಎಲ್ಲಿಗೆ? ಏನ್ ಸ್ವೀಟ್ಸ್ ಅಂದ್ರೆ? ಸ್ವೀಟ್ಸ್ ಅಂದ್ರೆ ಟಾಯ್ ಶೋರೂಮ್. Eyes bloodshot and I'm faded now. I try calling to persuade you how I'm a changed man with a new plan, making moves. ನೆನ್ನೆ ನಾವು ಒಂದು ಕುಕಿಂಗ್ ಚಾಲೆಂಜ್ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಹೋಪ್ ನೀವೆಲ್ಲ ಆ ವಿಡಿಯೋನ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಯಾರೆಲ್ಲ ಆ ವಿಡಿಯೋನ ನೋಡಿಲ್ವೋ ಮೇಲ್ಗಡೆ ವಿಡಿಯೋ ಲಿಂಕ್ನ ಶೇರ್ ಮಾಡ್ತಾ ಇದ್ದೀನಿ. ಆ ವಿಡಿಯೋನ ನೀವು ವಾಚ್ ಮಾಡಿ. ಆ ವಿಡಿಯೋದಲ್ಲಿ ಆ ಚಾಲೆಂಜ್ ಪ್ರಕಾರ ರಾಜು ವಿನ್ ಆದರು. ಈಗ ನನ್ನ ಟರ್ನ್ ಏನಪ್ಪ ಅಂದ್ರೆ ನಾನು ಇವರಿಗೆ ಟ್ರೀಟ್ ಕೊಡಿಸ್ಬೇಕು. ಅದಕ್ಕೆ ನಾನು ಅಭಿನ ಮತ್ತು ರಾಜುನ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. Pokemon. Yeah, Pikachu. What will you do with this? Pokemon cards ಸಿಗುತ್ತೆ. Pokemon cards ಸಿಗುತ್ತೆ. Ginger. ಅಭಿರಾಮ್ ಚಿಕ್ಕವನಿದ್ದಾಗ್ಲಿಂದನೂ ವ್ಲಾಡ್ ಅಂಡ್ ನಿಕ್ಕಿ ಅಂತ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದ. ಅಲ್ಲಿ ತೋರಿಸೋ ಕಿಡ್ಸ್ ಕಾರ್ನೆಲ್ಲ ನಾನು ತಗೋಬೇಕು, ನಾನು ಓಡಿಸ್ಬೇಕು ನನ್ನ ಅಪಾರ್ಟ್ಮೆಂಟಲ್ಲಿ ಅಂತ ತುಂಬ ದಿನದಿಂದ ಡೀಪಾಗಿ ಆಸೆ ಇಟ್ಕೊಂಡಿದ್ದ. ಅದಕ್ಕೆ ಅವ್ನ ಫ್ರೆಂಡ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ಕೇಳಿದ್ದಾನೆ. ಅದಕ್ಕೆ ಐಲ್ಯಾಂಡಲ್ಲಿ ಈ ಸ್ಮಿತ್ಸ್ ಟಾಯ್ ಶೋರೂಮ್ ಅಂತ ಇದೆ, ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಚೆಕ್ ಮಾಡೋಣ ಬಾ ಮಮ್ಮಿ ಅಂತ ಕರ್ಕೊಂಡು ಬಂದಿದ್ದಾನೆ ಹೊರಗಡೆ. ನಾವು ಹೇಗಿದ್ರು ಇಲ್ಲಿ ಬಂದಿದ್ವಲ್ಲ, ಇಲ್ಲಿ ಸ್ಮಿತ್ಸ್ ಕಾಣಿಸ್ತು. ಸೊ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಬೇಡ ಅಂದರೆ ಕೇಳ್ತಾ ಇಲ್ಲ ಅವನು. ಸೈಕಲ್ ತಗೊಳ್ಳೋ, ಇವಾಗ ಸೈಕಲ್ ಹೊಡಿಯೋ ಏಜ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಅದನ್ನು ಕಾರ್ ಚೆಕ್ ಮಾಡಲೇಬೇಕು ಅಂತ ಕರ್ಕೊಂಡು ಬಂದಿದ್ದಾನೆ. ನೋಡೋಣ ಸಿಗುತ್ತಾ ಇಲ್ಲೋ ಅಂತ ಚೆಕ್ ಮಾಡ್ತಾ ಇದ್ದೀವಿ. ನಿನ್ನ ಹತ್ರ ಇದೆಯಲ್ಲ ಇದು ಅಭಿ? ಇದೆ ಅಲ್ವಾ ನಿನ್ನ ಹತ್ರ? ಸೇಮ್, ಬಟ್ ಅಲ್ಲಿರೋ ಪೈಲಟ್ ಇಲ್ಲ, ಯಾರು ಒಂದು ಡ್ರೈವರ್ ಇಲ್ಲ. ಸೇಮಾ? ಅಲ್ಲಿ ಬೇಡ, ತಕೊಂಡು ಕಾಲೇ ಹೋಗಲ್ಲ ಕಣೋ ನಿಮ್ದು. ಇಷ್ಟು ಉದ್ದ ಬೆಳೆದ್ರೆ ಹೆಂಗೆ ಅದು? ಏನು ಸೈಕಲ್ಸ್ ನೋಡಿಲ್ಲ ಅಂದ್ರೆ ಈ ತರ? ಇಲ್ಲ, ಸೈಕಲ್ಸ್ ಕಲೆಕ್ಷನ್ಸೇ ಇಲ್ಲ. ಬೇರೆ ಸ್ಮಿತ್ಸ್ ಅಲ್ಲೂ ಸಿಗಲ್ಲ ಅಂತಲ್ಲ. ಕಾರ್ ಏನ್ ಮಾಡ್ತೀಯ? ಬೇಜಾರಾಯ್ತಾ? ಅನ್ಫಾರ್ಚುನೇಟ್ಲಿ ಅಲ್ಲಿ ಅವನಿಗೆ ಬೇಕಾಗಿರೋ ಟಾಯ್ಸ್ ಇರಲಿಲ್ಲ. ಅದಕ್ಕೆ ಹಾಗೆ ಮುಂದಕ್ಕೆ ಬಂದು ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ತಗೋಬೇಕಿತ್ತು, ಅದನ್ನ ತಗೊಂಡು ಹೋಗ್ತಾ ಇದ್ದೀವಿ. ಐರ್ಲೆಂಡ್ನಲ್ಲಿ ಈ ಪೆಪ್ಕೋ, ಡೀಲ್ಸ್ ಮತ್ತು ಟೆಸ್ಕೋ ಈ ಥರ ಸ್ಟೋರ್ಸ್ನಲ್ಲಿ ಈ ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ನಮಗೆ ಮನೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಇಲ್ಲಿ ನೋಡ್ತಾ ಇದ್ದೆ. ಹಾಗೆ ಇಲ್ಲಿ ನಾನು ಇಂಡಿಯಾದಿಂದ ಬರುವಾಗ ಬೇಕಾದಷ್ಟು ಸಾಮಾನೆಲ್ಲ ತಂದುಬಿಟ್ಟಿದ್ದೆ. ನಂಗೆ ಗೊತ್ತಿರಲಿಲ್ಲ ಇಲ್ಲೆಲ್ಲ ಸಿಗುತ್ತೋ ಇಲ್ಲೋ ಅಂತ. ಯಾರಾದರೂ ಹೊಸದಾಗಿ ಬರ್ತಾ ಇದ್ರೆ ಅವ್ರಿಗೊಂದು ಐಡಿಯಾ ಸಿಗುತ್ತೆ ಇಲ್ಲಿ ಏನೇನೆಲ್ಲ ಸಿಗುತ್ತೆ. ಸುಮ್ಮನೆ ನಾವೆಲ್ಲನೂ ತೊಗೊಂಡು ಬರ್ತೀವಿ ಅಲ್ಲಿಂದ, ಅಲ್ಲಿ ಸಿಗುತ್ತೋ ಇಲ್ಲೋ ಅಂತ. ಸುಮ್ಮನೆ ಎಕ್ಸ್ಟ್ರಾ ಬ್ಯಾಗೇಜ್ನ ಅವಾಯ್ಡ್ ಮಾಡ್ಬೋದು. ನಾವು ಯೂಶ್ವಲಿ ಕಿಚನ್ ಐಟಮ್ಸ್ ಮತ್ತು ಸ್ಟೇಷ್ನರಿ ಐಟಮ್ಸ್ ಇದೇನಾದರೂ ಬೇಕಿತ್ತಂದರೆ ಡೀಲ್ಸ್, ಪೆಪ್ಕೋ ಮತ್ತು ಐಕಿಯಾದಲ್ಲೆಲ್ಲ ಹೋಗಿ ಶಾಪ್ ಮಾಡ್ತಾ ಇರ್ತೀವಿ. ಕಂಪ್ಯಾರಿಟಿವ್ಲಿ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ನಾನು ಇಲ್ಲಿ ವೆಜಿಟೇಬಲ್ ಗ್ರೇಪರ್ ಮತ್ತು ಸ್ಟ್ರೈನರ್ ಎಲ್ಲ ಸಿಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿ ಡೀಲ್ಸಲ್ಲಿ ಬಂದಿದ್ದೀವಿ. ಈ ಸ್ಟ್ರೈನರ್ ಎಲ್ಲ ಇಲ್ಲಿದೆ. ಇದನ್ನೆಲ್ಲ ನಾವು ಅಲ್ಲಿಂದ ಬರುವಾಗ ತರೋ ಅವಶ್ಯಕತೆನೇ ಇರಲ್ಲ, ಇಲ್ಲೇ ಸಿಕ್ಬಿಡುತ್ತೆ. ಆಮೇಲೆ ಸ್ಪ್ಯಾಚುಲಾಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ. ಗ್ರೇಟರ್ಸ್ ಎಲ್ಲ ಅವೈಲೇಬಲ್ ಇದೆ. ನೋಡಿ ಇದು ಟೀ ಫಿಲ್ಟರ್ ಇದೆ. ನಮ್ಮ ಇಂಡಿಯಾದಲ್ಲಾದರೆ ಎವ್ರಿ 500 ಮೀಟರ್ಸ್ಗೂ ಒಂದು ಸ್ಟೇಷ್ನರಿ ಇರ್ಬೋದು, ಬುಕ್ ಸ್ಟಾಲ್ಸು, ಪ್ರಾವಿಷನ್ ಸ್ಟೋರ್ಸು ಮತ್ತು ಹಾರ್ಡ್ವೇರ್ ಶಾಪ್ಸು ಈ ಥರದ್ದೆಲ್ಲ ಎವ್ರಿ 500 ಮೀಟರ್ಸ್ಗೂ ಆಕ್ಸೆಸಿಬಿಲಿಟಿ ಇರುತ್ತೆ. ಬಟ್ ಇಲ್ಲಿ ನಾನು ಕಂಡಿರೋ ಒಂದು ಡಿಫ್ರೆನ್ಸ್ ಏನಂದರೆ, ಒಂದು ಶಾಪಿಂಗ್ ಮಾಲ್ ಸೆಂಟ್ರಲ್ಲೇ ಎಲ್ಲನೂ ಹಾಕ್ಬಿಟ್ಟಿರ್ತಾರೆ. ಅಂದರೆ ಸ್ಟೇಷ್ನರಿ, ಹಾರ್ಡ್ವೇರು, ಬುಕ್ಸ್ ಇರ್ಬೋದು ಮತ್ತು ಕಿಚನ್ ಐಟಮ್ಸ್ ಎಲ್ಲನೂ ಒಂದೇ ಕಡೆ ಇಟ್ಬಿಟ್ಟಿರ್ತಾರೆ. ಬಟ್ ನಮ್ಗೆ ಇಂಡಿಯಾದಲ್ಲಿ ನನಗೆ ಅದು ಮೋರ್ ಫ್ಲೆಕ್ಸಿಬಲ್ ಅನ್ನಿಸ್ತು. ನಮಗೆ ಯಾವಾಗ ಏನು ತೊಗೋಬೇಕನ್ಸಿದ್ರೆ ವೆರಿ ನಿಯರ್ ಬೈ, ಅಂದರೆ ಬೇಗ ಹೋಗ್ಬಿಟ್ಟು ಅಲ್ಲಿ ತೊಗೊಂಡು ಬರೋ ಥರ ಒಂದು ಫ್ಲೆಕ್ಸಿಬಿಲಿಟಿ ಇತ್ತು. ಇದು ನೋಡಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕೋದಕ್ಕೆ ಇದು ಕೂಡ ಇಲ್ಲೇ ಸಿಕ್ತು ನನಗೆ.
ಇದು ಚಪಾತಿ ಹಿಟ್ಟು ಏನಾದರೂ ಕಲಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡದು ಬೌಲ್ ಸಿಕ್ತು. ಸೊ ಈ ಥರ ಎಲ್ಲ ಇಲ್ಲೇ ಅವೈಲಬಿಲಿಟಿ ಇರುತ್ತೆ. ನಾನು ಸಿಗುತ್ತೋ ಇಲ್ಲೋ ಅಂತ ತುಂಬಾ ತಂದುಬಿಟ್ಟಿದೆ ಇಂಡಿಯಾಯಿಂದ ಆ್ಯಕ್ಚುಲಿ. ಆಮೇಲೆ ಕಿಡ್ಸಿಗೆ ಲಂಚ್ ಬಾಕ್ಸಸ್ ಎಲ್ಲ ಕೂಡ ಇದೆ, ಎಲ್ಲ ವೆರೈಟೀಸು ಕೂಡ ಇದೆ. ಈವನ್ ಈ ಕ್ಲಾತಿಂಗು ಇರ್ಬೋದು. ಒಂದು ಸ್ವಲ್ಪ ಏನಾದರೂ ಸ್ಟಿಚಸ್ ಹೋಯ್ತು ಅಂದರೆ ನಾವು ಅಲ್ಲಿ ಟೈಲರಿಂಗ್ ಶಾಪ್ಸ್ ಎಲ್ಲ ನಿಯರ್ ಬೈ ಸಿಗ್ತಾ ಇತ್ತು. ಒಂದು ಟೂ ವೀಲರ್ ತೊಗೊಂಡು ಹೋಗ್ಬಿಟ್ಟು ಅಲ್ಲೇ ಆನ್ ಸ್ಪಾಟ್ ಎಲ್ಲ ರೆಡಿ ಮಾಡಿಸ್ಕೊಂಡು ಬರ್ಬೋದಿತ್ತು. ಆನ್ ಸ್ಪಾಟ್ ಆಗದೆ ಇದ್ರು 1-2-3 ಅವರ್ಸಲ್ಲಿ ಎಲ್ಲ ರೆಡಿ ಮಾಡ್ಕೋಬೋದಿತ್ತು. ಇಲ್ಲಿ ಹಾಗಿಲ್ಲ, ಆ ಥರ ಟೈಲರ್ಸ್ ಎಲ್ಲ ನಾನು ನೋಡೇ ಇಲ್ಲ ಇಲ್ಲಿ. ಸಿಕ್ಕಿದ್ರೂ ಅವ್ರ ಜೊತೆ ಅಪಾಯಿಂಟ್ಮೆಂಟ್ ತೊಗೋಬೇಕು. ಯಾವುದೇ ಒಂದು ಐಟಮ್ ಆಗಲಿ, ಯಾವುದೇ ಒಂದು ಪರ್ಚೇಸಿಂಗ್ ಆಗಲಿ, ಏನೇ ಮಾಡಬೇಕಂದ್ರೂ ಅಪಾಯಿಂಟ್ಮೆಂಟ್ ಬೇಕೇ ಬೇಕು ಇಲ್ಲಿ. ಆ ಥರ ಸಡನ್ನಾಗೆಲ್ಲ ಸಿಗಲ್ಲ. ಈವನ್ ಫೋಟೋಸು ಅಷ್ಟೇ, ಫೋಟೋ ಸ್ಟುಡಿಯೋ ಅವ್ರ ಹತ್ರನೂ ಕೂಡ ನಾವು ಅಪಾಯಿಂಟ್ಮೆಂಟ್ ತೊಗೋಬೇಕು. ಈ ಥರ ಇದೆ. GP ಹತ್ರ ಅಪಾಯಿಂಟ್ಮೆಂಟ್ ತೊಗೋಬೇಕು. ಎಲ್ಲನೂ ಬೇಗ ಹ್ಯಾಂಡಿಯಾಗಿ ಸಿಗುತ್ತೆ ಇಂಡಿಯಾದಲ್ಲಾದರೆ. ಡೈನೋ ಏನದು? ಡೈನೋ ಓ, ನೀನು ಬಿಟ್ಟರೆ ಇಲ್ಲೇ ಆಟಾಡ್ತೆ. ಹೋಗಿ ತೊಗೊಂಡು ಹೋಗಿ, ಸೈಡಿಗೆ ಹೋಯ್ತು. ಬಾ. Let me check if this is faster or I'm faster. Definitely. ಹೋಗೋಣ ಬಾ. ಆ್ಯಕ್ಚುಲಿ ಇವತ್ತು ನಾನು ರಾಜೀವ್ ಮತ್ತು ಅಭಿಗೆ ಟ್ರೀಟ್ ಕೊಡಿಸ್ಬೇಕು ಅಂತ ಹೊರಗಡೆ ಬಂದಿದ್ದು. ಇಲ್ಲೇ ಹಾಗೆ ಒಂದು ಕ್ವಿಕ್ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ. ಕಾರಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಹೋಗೋಣ ಅಂತ. ಆಲ್ರೆಡಿ 7:30 ಇವಾಗ 7:15 ಆಯಿತು. ಹೌದು. ಇಲ್ಲ, ಆಲ್ಮೋಸ್ಟ್ ಎಲ್ಲ ಶಾಪ್ಸು 6 o'clockಗೆಲ್ಲ ಕ್ಲೋಸ್ ಆಗುತ್ತೆ. ಸಮ್ಟೈಮ್ಸ್ 7ವರೆಗೂ ಓಪನ್ ಇರುತ್ತೆ ಬೇರೆ ಶಾಪ್ಸ್ ಎಲ್ಲ. ಈಗ ಅದಕ್ಕೆ ಯಾವುದಾದ್ರೂ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. Southern Spices. ಅದಕ್ಕೆ ಯಾವುದು ಬೇಡ, ರಾಜೀವ್ ಮನೆ ಹೋಗೋದಾಗ ಒಳ್ಳೆ ಉಪ್ಪಿಟ್ಟು ಮಾಡ್ಕೊಡ್ತಾರಂತೆ. ಅದಕ್ಕೆ ಹೊರಗಡೆ ತಿನ್ನೋದು ಬೇಡ ಅಂತ ಅನ್ಕೊಂತಿದೀವಿ. ಉಪ್ಪಿಟ್ಟು ಮಾಡ್ಕೊಡ್ತೀರಾ? ಬೇಡ, ಹೊರಗಡೆ ಹೋಗೋಣ. ಯಾಕೋ ಹೆದರ್ಸ? ನಂಗೆ ಇಳಿದ್ ಬಿಟ್ಟಲ್ಲ ನಾಕ್ ಮಾಡ್ತಿದ್ದೀನಿ. ಯಾರಪ್ಪ ಇಲ್ಲಿ ಇಷ್ಟೊತ್ತಲ್ಲಿ ಅಂತ ಕತ್ತೆ ಗಾಢ ಅನ್ಕೊಂಡು. ನಿನ್ ಟೀ ಶರ್ಟ್ ಕಲರ್ ನೋಡಿ, ತೋರಿಸ್ ನಿನ್ ಟೀ ಶರ್ಟ್. ಸರಿ ಹೋಗೋಣ ಬರ್ರಿ, ಎಲ್ಲಾದ್ರೂ ಸ್ಟಾರ್ಟ್ ಮಾಡಪ್ಪ. ಎಲ್ಲಪ್ಪ ಡಿಸೈಡ್ ಮಾಡಿದೆ? Southern Spices. ಅವ್ನ ಚಾಯ್ಸು Southern Spices. ನನ್ನ ಆಸರೆ ಟೇಸ್ಟ್ Southern Spices. Southern Spices. ರಿವರ್ಸ್ ಕಣೋದು. ನೀನ್ ಅಲ್ಲೇ ಇರ್ತೀಯ, ಬರಲ್ಲ ಕೆಳಗೆ. ಬಾ ಅಭಿ. ಫೈನಲಿ ದೋಸೆ ಗೆಲ್ತ, ಚೆನ್ನಪುರ ಗೆಲ್ತ. ದೋಸೆ Southern Spices ಹೋಗ್ತಾ ಇದೀವಿ. ದೋಸೆ ಮತ್ತೆ ದೋಸೆ. ಫೈನಲಿ ನಾವು ದೋಸೆ ತಿನ್ನೋದಕ್ಕೆ ಬರ್ತಿದ್ದೀವಿ Southern Spices ಅಲ್ಲಿ. ದೋಸೆ ತಿನ್ಕೊಂಡು ಮನೆ ಹೋಗೋಣ ಅಂತಿದ್ದೀವಿ. ಆರ್ಡರ್ ಮಾಡಿದ್ದೀವಿ, ವೇಟ್ ಮಾಡ್ತಾ ಇದೀವಿ. ಏನಿದೆ? ಪನೀರ್ ಚಿಲ್ಲಿ. ಇವಾಗ Southern Spices ಒಳಗಡೆ ಬಂದು ಕುತ್ಕೊಂಡಿದ್ದೀವಿ. ಒಳ್ಳೆ ಆಂಬಿಯನ್ಸ್ ಇದೆ. ಸ್ಟಾರ್ಟರ್ಸ್ಗೆ ಅಂತ ರಾಜೀವ್ ಚಿಲ್ಲಿ ಪನ್ನೀರ್ ಆರ್ಡರ್ ಮಾಡಿದ್ದಾರೆ. ನಾನು ಅಭಿ ದೋಸೆ ತಿನ್ನಬೇಕು ಅಂತಲೇ ಫೈನಲ್ ಮಾಡಿದ್ವಿ. ಇವಾಗ ದೋಸೆ ಆರ್ಡರ್ ಮಾಡಿದ್ದೀವಿ. ನಾವು ಆಫನ್ ಟೈಮ್ಸ್ ಇಲ್ಲಿ Southern Spicesಗೆ ಬರ್ತಾ ಇರ್ತೀವಿ. ಯೂಶ್ವಲಿ ಇಲ್ಲಿ ದೋಸೆ ತುಂಬ ಇಷ್ಟ ಆಗುತ್ತೆ ನಮಗೆ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಈಗ ನೋಡೋಣ ಈ ಸಲ ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಇವಾಗ ಆರ್ಡರ್ ಮಾಡಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ನನಗಂತೂ ಒಂದು ಒಳ್ಳೆ ವೀಕೆಂಡ್ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು. ಚಾಲೆಂಜ್ ನೆಪದಲ್ಲಿ 3 ಜನ ಹೊರಗಡೆ ಬಂದು ದೋಸೆ ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಹೊರಗಡೆ ಇವತ್ತು ಟೆಂಪ್ರೇಚರ್ ತುಂಬ ಲೋ ಆಗಿತ್ತು. 1 ಡಿಗ್ರಿ 2 ಡಿಗ್ರಿ ಇತ್ತು. ಫೀಲ್ಸ್ ಲೈಕ್ -1 ಡಿಗ್ರಿ ಇತ್ತು. ತುಂಬ ವಿಂಡಿ ಕೂಡ ಇತ್ತು. ನಮಗಂತೂ ಈ ಚಳಿಲಿ ಹೊರಗಡೆ ಬಂದು ದೋಸೆ ತಿಂದ್ಕೊಂಡು ಮನೆಗೆ ಹೋಗೋದು ಒಂಥರ ರಿಫ್ರೆಶಿಂಗ್ ಆಗಿತ್ತು. ಓವರ್ ಆಲ್ ಒಂದು ಒಳ್ಳೆ ವೀಕೆಂಡ್ನ ಸ್ಪೆಂಡ್ ಮಾಡಿದ್ವಿ. ದೋಸೆ ಅಂತೂ ಫುಲ್ ಕ್ರಿಸ್ಪಿ ಆಗಿತ್ತು. ಇದಾದಮೇಲೆ ನಾವು ಮ್ಯಾಂಗೋ ಲಸ್ಸಿ ಆರ್ಡರ್ ಮಾಡಿದ್ವಿ. ಇದಿಷ್ಟು ತಿಂದ್ಕೊಂಡು ಮನೆಗೆ ಹೊರಟ್ವಿ. ಓವರ್ ಆಲ್ ನಮಗೊಂದು ಒಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯ್ತು ಇವತ್ತು.
ಹೆಂಗನ್ಸ್ತು ಮಮತಾ? ಹೆಂಗನ್ಸ್ತು? ಚೆನ್ನಾಗಿತ್ತು. ನೋಡಿ ಇಲ್ಲಿ ಕಾಂಪ್ಲಿಮೆಂಟ್ ಇದು ಬೇರೆ ಇಟ್ಟಿದ್ದಾರೆ, ಕ್ಯಾಲೆಂಡರ್. ಇಟ್ಸ್ ಫಾರ್ ಫ್ರೀ ರೈಟ್? ಸ್ಪೈಸಸ್. ತುಂಬ ಚಳಿ ಇದೆ, ಫೀಲ್ಸ್ ಲೈಕ್ 1 degree.